ಮೂರು ಗುರುವರಿಯರು ಇಲ್ಲಿ ನೆಲೆ ನಿಂತು ಸಮಸ್ತ ಭಕ್ತಕೋಟಿಗೆ ಅನುಗ್ರಹಿಸ್ತಾ ಇದ್ದಾರೆ. ಮೊನ್ನೆ ದಿವಾಕರ್ ಶೆಟ್ಟಿ ಅವರು ಆಡಳಿತ ಮುಕ್ತಸ್ಥರಾಗಿ ಇದ್ದರು. ಅವರು ಯಾವುದೇ ತೆರೆಮರೆಯಲ್ಲಿ ಇರುವುದು ಅವ್ರದ್ದು ಸೇವಾ ಕಾರ್ಯಕ್ರಮ ಜಾಸ್ತಿ. ಶಿರಡಿ ಬಿದ್ರೆ ಇದು ಎರಡನೇ ಶಿರಡಿ ಅಂತ ಹೇಳ್ಬೋದು. ಈಗ ಮೂಲ ಶಿರಡಿ ಮಹಾರಾಷ್ಟ್ರದಲ್ಲಿದೆ. ರಾಯರ ತಲೆಯಿಂದ ಒಂದು ಬೃಂದಾವನದಿಂದ ಒಂದು ಗುಲಾಬಿ ಬೀಳೋದಂದ್ರೆ ತುಂಬಾ ಮಿರಾಕಲ್ ಅಲ್ಲ ಅದು ನಂಗೆ ತುಂಬಾ ಇಷ್ಟ ಆದಂತ. ಇಲ್ಲಿ ದೇವರ ನಡಪವರೆ ಅದೇ ಅಂದ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಮ್ಯಾ ಕಾಮತ್. ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಗುರುಪೂರ್ಣಿಮೆ. ನನ್ನ ಎಲ್ಲ ಗುರು ವೃಂದದವರಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಿದ್ದೇನೆ ಈ ಮೂಲಕ. ನೋಡಿ ವೀಕ್ಷಕರೇ, ಜಗತ್ತಲ್ಲಿ ಯಾವಾಗ ಎಲ್ಲ ಕಷ್ಟ ಬರ್ತದೆ, ಜನರಿಗೆ ಬಡತನ ಬರ್ತದೆ, ಅಧರ್ಮ ಆಗ್ತದೆ, ಅನ್ಯಾಯ ಆಗ್ತದೆ, ಆಗ ಎಲ್ಲ ಪವಾಡ ಪುರುಷರು ಜನಿಸ್ತಾರಂತೆ. ಸಂಭವಾಮಿ ಯುಗೆ ಯುಗೆ ಅಂತ ನಾವು ಕೇಳಿದ್ದೇವೆ. ಹಾಗೊಂದು ಕ್ಷೇತ್ರಕ್ಕೆ ನಾನು ಇವತ್ತು ಬಂದಿದ್ದೇನೆ. ಅದೇ ನಮ್ಮ ಕೊಡವೂರಿನಲ್ಲಿರುವಂಥ ಶ್ರೀ ಸಾಯಿಬಾಬಾ ಕ್ಷೇತ್ರ. ಸೊ ಇದು ಎರಡನೇ ಶಿರಡಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ, ಶಿರಡಿಗೆ ಯಾರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅವರು ಇಲ್ಲಿ ಬಂದು ಸಾಯಿಬಾಬಾರ ದರ್ಶನ ಮಾಡ್ತಾರೆ. ಅದೇ ರೀತಿ ಇದು ಎರಡನೇ ಶಿರಡಿ ಅಂತ ಯಾಕೆ ಹೇಳ್ತಾರೆ ಕೇಳಿದ್ರೆ, ಈ ಕ್ಷೇತ್ರದಷ್ಟು ದೊಡ್ಡ ಇನ್ನೊಂದು ಶಿರಡಿ ದೇವಸ್ಥಾನ ಇಲ್ಲ ಅಂತ ಹೇಳ್ತಾರೆ. ಸೊ ನಾನು ಇವತ್ತು ಇಲ್ಲಿ ಬಂದ ಕಾರಣ, ಒಂದನೇದಾಗಿ ಇವತ್ತು ಗುರುಪೂರ್ಣಿಮೆ, ಅದೇ ತರ ಇವತ್ತು ಇಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಭಕ್ತಾದಿಗಳ ಹತ್ರ ಮಾತನಾಡಬೇಕು, ಇಲ್ಲಿ ಯಾರು ಈ ದೇವಸ್ಥಾನವನ್ನು ಸ್ಥಾಪಿಸಿದ್ದಾರೆ ಅವರ ಹತ್ರ ಮಾತನಾಡಬೇಕು ಅಂತ ಬಂದಿದ್ದೇನೆ. ಇಲ್ಲಿ ಯಾರು ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ ಅವರನ್ನು ವಿಶೇಷತೆ ಅಂತ ಹೇಳಿದ್ರೆ, ಅವರು ಯಾವುದೇ ಕಾರಣಕ್ಕೂ ವಿಡಿಯೋದ ಮುಂದೆ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಆದರೂ ಅವರ ಒಂದು ಆಪ್ತರಿರ್ಬೋದು, ಮಿತ್ರರಿರ್ಬೋದು, ಅವರ ಹತ್ರ ಎಲ್ಲ ಮಾತನಾಡಿ ನಾನು ಈ ವಿಡಿಯೋದಲ್ಲಿ ಈ ಕ್ಷೇತ್ರದ ಪರಿಚಯ ಮಾಡಬೇಕಂತಿದ್ದೇನೆ. ಬನ್ನಿ, ಈ ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತಿರುವ ಪ್ರಕಾರ ಸಾಯಿಬಾಬರ ಮಂದಿರ ಇದೆ, ಅದೇ ರೀತಿ ನಿತ್ಯಾನಂದ ಸ್ವಾಮಿಗಳ ಮಂದಿರ ಇದೆ, ಹಾಗೂ ನಮ್ಮ ರಾಯರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಂದಿರ ಕೂಡ ಇದೆ. ಈ ಎಲ್ಲ ದೇವರ ದರ್ಶನವನ್ನು ಮಾಡಿ ಬರುವ ಹಲವು ಸೃಷ್ಟಿಗಳ ಸಮ್ಮಿಲನ ಈ ಜಗತ್ತು. ಇಲ್ಲಿ ಮನುಷ್ಯ, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಎಲ್ಲವೂ ಅವಶ್ಯ. ಅಪರೂಪಕ್ಕೊಮ್ಮೆ ಅವತಾರ ಪುರುಷರು, ಪವಾಡ ಪುರುಷರು ಜನ್ಮ ಎತ್ತುತ್ತಾರೆ. ಹೀಗೆ ಅವತಾರ ಪುರುಷರಾದ ತ್ರೇತಾಯುಗದಲ್ಲಿ ರಾಮ, ದ್ವಾಪರ ಯುಗದಲ್ಲಿ ಕೃಷ್ಣ ಇವರುಗಳು ಜನ್ಮವೆತ್ತಿ ಅಸಾಧ್ಯವಾದುದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ. ಇವರು ಜನರ ಬದುಕನ್ನು ದುಃಖದಿಂದ ಸುಖದೆಡೆಗೆ ಸಾಗಿಸುತ್ತಿದ್ದಾರೆ. ಅವರಲ್ಲಿ ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ್, ಬುದ್ಧ, ಮಹಾವೀರ, ಹೀಗೆ 10 ಹಲವರು. ಅದರಲ್ಲಿ ಇನ್ನೂ ಕೆಲವರು ಇದ್ದಾರೆ. ಅವರಲ್ಲಿ ಶಿರಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ನಿತ್ಯಾನಂದ ಸ್ವಾಮಿಗಳು ಕೂಡ ಇದ್ದಾರೆ. ಇವರೆಲ್ಲರಲ್ಲಿ ಒಬ್ಬರಾದ ಶಿರಡಿ ಸಾಯಿಬಾಬಾರ ಮಂದಿರ ಉಡುಪಿಯ ಕೊಡವೂರಿನಲ್ಲಿ, ಉಡುಪಿಯ ಪೇಟೆಯಿಂದ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಗಿರೀಶ್ ಹೆಬ್ಬಾರ್ ಅಂತ. ನಾನು ಮೂಲತಃ ಕುಂದಾಪುರ ತಾಲೂಕಿನ ಮರವಂತೆಯವರು. ಉಡುಪಿಯ ಕೊಡವೂರಿನ ಸಾಯಿಬಾಬಾ, ಶಿರಡಿ ಸಾಯಿಬಾಬಾ ಸನ್ನಿಧಾನದಲ್ಲಿ ಇತ್ತೀಚಿನ ಒಂದು 5 ವರ್ಷಗಳಿಂದ ಇಲ್ಲಿನ ಮುಖ್ಯ ಅರ್ಚಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸನ್ನಿಧಾನ 27 ವರ್ಷಗಳ ಹಿಂದೆ ಪ್ರತಿಷ್ಠೆ ಆಗಿರುವಂಥದ್ದು. ಸಾಯಿನಾಥ ಮಂದಿರ, ಹಾಗೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಂದಿರ, ಹಾಗೆ ವಜ್ರೇಶ್ವರಿ, ಗಣೇಶ್ಪುರಿ, ಶಿರಡಿ ಗಣೇಶ್ಪುರಿ ನಿತ್ಯಾನಂದ ಸ್ವಾಮಿಗಳು, ಅವಧೂತ ಪರಂಪರೆಯ ಮಂದಿರ, ಹಾಗೂ ಮಧ್ವ ಮತದ ರಾಘವೇಂದ್ರ ಸ್ವಾಮಿಗಳು, ಹೀಗೆ 3 ಗುರುವರಿಯರು ಇಲ್ಲಿ ನೆಲೆ ನಿಂತು ಸಮಸ್ತ ಭಕ್ತಕೋಟಿಗೆ ಅನುಗ್ರಹಿಸ್ತಾ ಇದ್ದಾರೆ. 27 ವರ್ಷಗಳಿಂದ ಈ ಸನ್ನಿಧಾನದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ಹಾಗೂ ಹಬ್ಬ ಹರಿದಿನಗಳು, ಹಾಗೆ ಗುರುಪೂರ್ಣಿಮೆ, ವಿಜಯದಶಮಿ, ಶ್ರೀರಾಮನವಮಿ,
ಹಾಗೆ ವಿಶೇಷ ದಿನಗಳಲ್ಲಿ ವಿಶೇಷ ರೀತಿಯ ಸೇವಾದಿಗಳನ್ನು ನಡೆಸಿಕೊಂತ ಬಂದಿರ್ತೇವೆ. ಹಾಗೆ ಪ್ರತಿ ಗುರುವಾರ ಕೂಡ ವಿಶೇಷ ರೀತಿಯಲ್ಲಿ ಸೇವೆಗಳು ಸುಮಾರು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 9:30ವರೆಗೆ ಸುಮಾರು 4 ರಿಂದ 5 ಸಾವಿರ ಮಂದಿ ಭಕ್ತರು ಸನ್ನಿಧಾನಕ್ಕೆ ಭೇಟಿ ನೀಡ್ತಾರೆ. ಶ್ರೀ ಗುರುಗಳ ಕೃಪಾಶೀರ್ವಾದವನ್ನು ಪಡೆದುಕೊಂಡು ತೆರಳುತ್ತಾರೆ. ಪ್ರತಿ ಗುರುವಾರ ಮಧ್ಯಾಹ್ನ ಹಾಗೆ ಸಂಜೆ ಸುಮಾರು 2,500 ರಿಂದ 3,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಗುರು ಪೂರ್ಣಿಮೆ, ರಾಮನವಮಿ, ವಿಜಯದಶಮಿ ಹೀಗೆ ಮುಂತಾದ ವಿಶೇಷ ದಿವಸಗಳಲ್ಲಿ ಶ್ರೀ ಗುರು ಅನುಗ್ರಹಕ್ಕಾಗಿ 5 ರಿಂದ 10 ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಸೇರ್ತಾರೆ, ಸನ್ನಿಧಾನದ ಆಶೀರ್ವಾದ ಪಡಿತಾರೆ. ಮಧ್ಯಾಹ್ನ ಹಾಗೂ ಸಂಜೆ ರಾತ್ರಿ ಸುಮಾರು 5,000 ಭಕ್ತರವರೆಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರ್ತದೆ. ಹಾಗೆ ಬೆಳಿಗ್ಗೆ 5 ಗಂಟೆ ಕಾಕಡ ಆರತಿಯಿಂದ ಪ್ರಾರಂಭ ಆಗ್ತದೆ. ಸುಪ್ರಭಾತ ಸೇವೆಯಿಂದ 8 ಗಂಟೆಗೆ ಅಭಿಷೇಕದ ಅಲಂಕಾರ ಪೂಜೆ ಇರ್ತದೆ. ಹಾಗೆ ಮಧ್ಯಾಹ್ನ 12 ಗಂಟೆಗೆ ಮಧ್ಯಾಹ್ನದ ಮಹಾಪೂಜೆ, ನೈವೇದ್ಯ ಮಹಾಪೂಜೆ ಮತ್ತೆ ಅನ್ನ ಸಂತರ್ಪಣೆ. ಹಾಗೆ ಸಂಜೆ ಶಿರಡಿ ಸಂಪ್ರದಾಯದಂತೆ ಧೂಪಾರತಿ, ಸೂರ್ಯಾಸ್ತಮಾನಕ್ಕೆ ಸರಿಯಾಗಿ ಸನ್ನಿಧಾನದಲ್ಲಿ ಧೂಪಾರತಿ ಸೇವೆ ನಡೀತದೆ. ಹಾಗೆ ಅದೇ ನಂತರ ಶೇಜಾರತಿ, ಸನ್ನಿಧಾನದ ರಾತ್ರಿ ಕೊನೆಯ ಪೂಜೆ ಆಗಿರ್ತದೆ, ದೇವರನ್ನ ಶಯನಕ್ಕೆ ಕಳಿಸುವಂಥದ್ದು. ಹಾಗೆ ಶೇಜಾರತಿ ಅದು ಸುಮಾರು ಗುರುವಾರ 10 ಗಂಟೆಗೆ ಇರ್ತದೆ. ಬೇರೆ ದಿವಸಗಳಲ್ಲಿ 8ವರೆಗೆ ಶೇಜಾರತಿ ಸೇವೆ ಇರ್ತದೆ. ಈ ಎಲ್ಲ ಸೇವೆಗಳಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ಸೇರಿ ಸನ್ನಿಧಾನದ ಸಂಪೂರ್ಣ ಅನುಗ್ರಹವನ್ನು ಪಡಿತಾರೆ. ಹಾಗೆ ಈ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿ ಪಲ್ಲಕ್ಕಿ ಸೇವೆಯನ್ನು ನಡೀತದೆ. ಹಾಗೆ ವರದಂತಿ ಮತ್ತೆ ವಿಜಯದಶಮಿ ಹಾಗೆ ರಾಮನವಮಿ ಉತ್ಸವಾದಿಗಳಲ್ಲಿ ವಿಶೇಷ ರೀತಿಯಲ್ಲಿ ಪಲ್ಲಕ್ಕಿ ಸೇವೆಯನ್ನು ಮಾಡ್ತೇವೆ. ಹಾಗೆ ಭಕ್ತಾದಿಗಳ ಹರಕೆಗೋಸ್ಕರವಾಗಿ ಪಲ್ಲಕ್ಕಿ ಸೇವೆ ಇರ್ತದೆ. ಸುಮಾರು 9 ವರ್ಷಗಳಿಂದ ಇಲ್ಲಿ ನಿತ್ಯ ಅನ್ನದಾನ ಸೇವೆಯನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ದಿವಾಕರ್ ಶೆಟ್ಟರು ನಮ್ಮ ಮಾನ್ಯ ಆಡಳಿತ ಮಂಡಳಿಯ ಅಧ್ಯಕ್ಷರು. ನಿತ್ಯ ಅನ್ನದಾನ ಸೇವೆ ವಿಶೇಷವಾಗಿ ದಿನಕ್ಕೆ ಕನಿಷ್ಠ ಅಂದ್ರೂ ಒಂದು 300 ರಿಂದ 400 ಜನ ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಸಂತರ್ಪಣೆ ಸೇವೆ ನಡೀತಾ ಇರ್ತದೆ. ದೂರದ ಊರುಗಳಿಂದ ಬರ್ತಾರೆ ಪ್ರವಾಸಿಗರು. ಹಾಗೆ 3 ಗಂಟೆವರೆಗೂ ಎಷ್ಟೇ ಜನ ಬಂದ್ರು ಇಲ್ಲಿ ಅನ್ನ ಸಂತರ್ಪಣೆ ಸೇವೆಯನ್ನು ಮಾಡ್ತಾರೆ. ಯಾರಿಗೂ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸೋದಿಲ್ಲ. ಎಷ್ಟೇ ಜನ ಬರಲಿ 3 ಗಂಟೆವರೆಗೆ ಅನ್ನ ಸಂತರ್ಪಣೆ ನಿತ್ಯ ನಡೀತಾ ಇರ್ತದೆ. ಮತ್ತೆ ದೇವರಿಗೆ ವಸ್ತ್ರಾಲಂಕಾರ ಸೇವೆ, ಹಾಗೆ ಭಕ್ತರು ಹರಕೆಯನ್ನು ಹೊತ್ಕೊಳ್ತಾರೆ. ಆರೋಗ್ಯದ ವಿಷಯವಾಗಿ, ವಿದ್ಯೆಯ ವಿಷಯವಾಗಿ, ಮುಖ್ಯವಾಗಿ ಸನ್ನಿಧಾನದಲ್ಲಿ ಗುರುಗೆ ವಿದ್ಯೆಯ ವಿಷಯವಾಗಿ ಸನ್ನಿಧಾನದಲ್ಲಿ ಹರಕೆ ಹೊತ್ಕೊಳ್ತಾರೆ. ದೊಡ್ಡ ಎಕ್ಸಾಮ್ಗಳಿಗೆ ಬರೆಯುವಂತಹ ದೊಡ್ಡ ಮಕ್ಕಳಿಗೆ ಎಲ್ಲ ವಿಷಯದಲ್ಲೂ ಯಾರಿಗೆ ಜಾತಕದಲ್ಲಿ ಎಲ್ಲ ಸಮಸ್ಯೆ ಇದೆ, ಗುರು ದೋಷ ಇರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೆ ಈ ಸನ್ನಿಧಾನದಲ್ಲಿ ವಿಶೇಷವಾದ ಅನುಗ್ರಹ ಉಂಟು. ಕೇಳಿಕೊಂಡು ಅರ್ಧ ಗಂಟೆಯಲ್ಲಿ ಅವರ ಪರಿಹಾರ ಆಗಿದ್ದು ಉಂಟು. ಅಷ್ಟು ಶೀಘ್ರವಾಗಿ ಕಲಿಯುಗದಲ್ಲಿ ಶೀಘ್ರ ಫಲ ಕೊಡುವುದು ಗಣಪತಿ ಮತ್ತೆ ಆಂಜನೇಯನ ಹೇಳ್ತಾರೆ. ಹಾಗೆ ಅದೇ ರೀತಿ ಸನ್ನಿಧಾನ ಶಿರಡಿ ಸಂಸ್ಥಾನ ಕೂಡ ಅದೇ ರೀತಿ ಬಾಬರ ವಚನ ಇದೆ, ನನ್ನ ಸನ್ನಿಧಾನಕ್ಕೆ ಬಂದು ನನಗೆ ಪ್ರಾರ್ಥನೆ ಮಾಡಿದ್ರೆ ಸಾಕು, ನಾನು ಶೀಘ್ರವಾಗಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತಿನವರೆಗೂ ಕೂಡ ಶಿರಡಿ ಸಂಸ್ಥಾನದಿಂದ ಹಾಗೆ ಇಲ್ಲೂ ಕೂಡ ಇವತ್ತಿನವರೆಗೂ ಸನ್ನಿಧಾನದಲ್ಲಿ ಏನೇ ಭಕ್ತರು ಪ್ರಾರ್ಥನೆ ಇಟ್ಟರು ಕೂಡ ಅಷ್ಟು ಶೀಘ್ರವಾಗಿ ಆ ಸನ್ನಿಧಾನದ ಅನುಗ್ರಹ ಆಗ್ತದೆ. ಇನ್ನು ಮುಂದೆ ಕೂಡ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸನ್ನಿಧಾನಕ್ಕೆ ಆಗಮಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳು, ಗಣೇಶಪುರಿ ನಿತ್ಯಾನಂದ ಸ್ವಾಮಿಗಳು ಹಾಗೆ ಸಾಯಿನಾಥ ಸನ್ನಿಧಾನದಲ್ಲಿ ವಿಶೇಷವಾಗಿ ದರ್ಶನ ಮಾಡಿ ಅನುಗ್ರಹ ಪಡೆಯಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಇವತ್ತು ವಿಶೇಷವಾಗಿ ಗುರು ಪೂರ್ಣಿಮೆ, ವ್ಯಾಸ ಪೂರ್ಣಿಮೆ. ಪ್ರತಿ ವರ್ಷ ಆಷಾಢ ಶುದ್ಧ ಹುಣ್ಣಿಮೆಯ ದಿವಸ ನಾವು ಗುರು ಪೂರ್ಣಿಮೆಯನ್ನು ಆಚರಿಸ್ತೇವೆ. ಸಮಸ್ತ ಸ್ವಾಮಿಗಳು, ಮಠಾಧಿಪತಿಗಳು ಎಲ್ಲ ಚಾತುರ್ಮಾಸ ವೃತವನ್ನು ಕುಳಿತುಕೊಳ್ಳುವಂಥ ದಿವಸ. ಹಾಗಾಗಿ ಈ ದಿವಸವನ್ನ ವಿಶೇಷಿತವಾಗಿ ನಾವು ವೈಕುಂಠದಲ್ಲಿ ಶ್ರೀಮನ್ ನಾರಾಯಣ ಯೋಗ ನಿದ್ರೆಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ನಾವು ಒಂದು 6 ತಿಂಗಳು ದಕ್ಷಿಣಾಯನದಲ್ಲಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡಿದರೆ ಅನಂತ ಫಲ ಸಿಗ್ತದೆ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ಆಷಾಢ ಶುದ್ಧ ಪೂರ್ಣಿಮೆ. ಇವತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದಾರೆ. ಸುಮಾರು ಇವತ್ತು ಒಂದು 5 ರಿಂದ 6 ಸಾವಿರ ಜನರವರೆಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದೆ ಮಧ್ಯಾಹ್ನ ಸಂಜೆ. ಹಾಗೆ ಎಷ್ಟೇ ರೀತಿ ವರುಣನ ಮಳೆಯ ಸಮಸ್ಯೆಗಳಿದ್ರೂ ಕೂಡ ಭಕ್ತರು ಸನ್ನಿಧಾನದ ದರ್ಶನಕ್ಕೋಸ್ಕರ ಸಾವಿರಾರು ಜನ ಸಾವಧಾನದಿಂದ ಯಾವುದೇ ರೀತಿ ತೊಂದರೆ ತಾಪತ್ರ ಇಲ್ಲದೆ ವಿಶೇಷ ರೀತಿಯಾಗಿ ಸನ್ನಿಧಾನದ ದರ್ಶನ ಪಡೆದುಕೊಂಡು ಶ್ರೀದೇವರ ಮುಡಿ ಗ್ರಂಥ ಪ್ರಸಾದ ಸ್ವೀಕಾರ ಮಾಡಿಕೊಂಡು ತೆರಳುತ್ತಾರೆ. ಸೇವಾ ಸಮಿತಿ ಇದೆ. ಎಲ್ಲ ದೊಡ್ಡ ಹುದ್ದೆಗಳಲ್ಲಿರುವವರು ಬೇರೆ ಬೇರೆ ವ್ಯವಹರಿಸ್ತಿದ್ದಾರೆ. ಎಲ್ಲರೂ ಅವರ ಒಂದು ವ್ಯವಹಾರಕ್ಕೆ ರಜೆ ಕೊಟ್ಟು ಇಲ್ಲಿ ಬಂದು ಸನ್ನಿಧಾನದಲ್ಲಿ ಪ್ರತಿ ಗುರುವಾರ ಹಾಗೆ ವಿಶೇಷ ದಿವಸಗಳಲ್ಲಿ ಅವರಾಗಿ ಸ್ವಯಂ ಸೇವಕರಾಗಿ ಬಂದು ಸೇವೆಯನ್ನು ಕೊಡ್ತಾರೆ. ಅದೊಂದು ಭಾರಿ ವಿಶೇಷ. ಇಲ್ಲಿ ಯಾರು ಶಿಸ್ತಿನಿಂದ ಸಂಯಮದಿಂದ ಇಲ್ಲಿ ಭಕ್ತಾದಿಗಳಿಗೆ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟು ದರ್ಶನಕ್ಕಾಗಲಿ ಊಟದ ವ್ಯವಸ್ಥೆಗಾಗಲಿ
ವಿಶೇಷವಾಗಿ ಸ್ವಚ್ಛತೆ ಹಾಗೂ ಶುಚಿತ್ವಕ್ಕೆ ವಿಶೇಷ ಒತ್ತನ್ನು ಕೊಟ್ಟು ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಬರುವಂತ ಎಲ್ಲ ಭಕ್ತಾದಿಗಳಿಗೂ ಶ್ರೀ ಸಾಯಿನಾಥ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಾಗೆ ನಿತ್ಯಾನಂದ ಸ್ವಾಮಿಗಳು ವಿಶೇಷವಾದ ಅನುಗ್ರಹವನ್ನು ಕೊಟ್ಟು ಭಕ್ತಾದಿಗಳಿಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಒಂದು ಗುರುಗಳ ಸನ್ನಿಧಾನ ಇರ್ತದೆ, ಆದ್ರೆ ಇಲ್ಲಿ ವಿಶೇಷವಾಗಿ ಅವಧೂತರು ಹಾಗೂ ಮಠಾಧಿಪತಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ವಿಶೇಷ ರೀತಿಯಾಗಿ 3 ಸನ್ನಿಧಾನ ಇದೆ. ಇದೊಂದು ಎಲ್ಲಾ ರೀತಿಯ ಭಕ್ತರುಗಳಿಗೂ ಕೂಡ ವಿಶೇಷವಾದ ಅನುಗ್ರಹ ಆಗುವಂತ ಸ್ಥಳ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬಂದು ಸೇರ್ತಾರೆ. ಬರುವಂತ ಭಕ್ತಾದಿಗಳಿಗೆ ಶ್ರೀ ಗುರುಗಳು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಶ್ರೀ ಶಿರಡಿ ಸಾಯಿಬಾಬಾ ಅತ್ಯಂತ ಕಡು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದರು. ಇವರು ಸಣ್ಣ ಮಗುವಾಗಿರುವಾಗ 2 ದಿನ ಅಳು ನಿಲ್ಲಿಸದೇ ಇದ್ದ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ಫಕೀರರು ಭಿಕ್ಷೆಗೆಂದು ಬಂದಾಗ ಆ ಮಗು ಅಳುವುದನ್ನು ನೋಡಿ ಮಗುವನ್ನು ಎತ್ತಿ ಹಿಡಿದ ಕೂಡಲೇ ಮಗು ಅಳುವುದನ್ನು ನಿಲ್ಲಿಸಿದ್ದು. ತದನಂತರ ಆ ಫಕೀರರು ಭಿಕ್ಷೆಯಾಗಿ ಅದೇ ಮಗುವನ್ನು ಕೊಡಿ ಎಂದಾಗ ದಂಪತಿಗಳು ಒಪ್ಪಲಿಲ್ಲ. ಪುನಃ ಅದೇ ಮಗುವನ್ನು ಫಕೀರನು ಬೇಡಿದಾಗ ಏನೋ ವಿಶೇಷ ಇರಬೇಕೆಂದು ಆ ದಂಪತಿಗಳು ಮನಸ್ಸಿಲ್ಲದ ಮನಸ್ಸಿನಿಂದ ಮಗುವನ್ನು ಕೊಡುತ್ತಾರೆ. ಹೀಗೆ ಒಬ್ಬ ಫಕೀರನ ಬಳಿ ಬೆಳೆದು ತದನಂತರ ಒಬ್ಬ ಬ್ರಾಹ್ಮಣ ಗುರುವಿನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳಿಸುತ್ತಾರೆ. ಸಕಲ ವಿದ್ಯಾಪಾರಂಗತನಾಗಿ ಅಲ್ಲಿಂದ ಪವಾಡಗಳನ್ನು ಸೃಷ್ಟಿಸುತ್ತಾ ಬರುತ್ತಾರೆ ಸಾಯಿಬಾಬರು. ಸೊ ವೀಕ್ಷಕರೇ, ನಾನು ಇವತ್ತು ಈ ದೇವಸ್ಥಾನದಲ್ಲಿ ಶ್ರೀಯುತ ರಾಧಾಕೃಷ್ಣ ಮೆಂಡನ್ ಇವರೊಟ್ಟಿಗೆ ಮಾತಾಡ್ತಾ ಇದ್ದೇನೆ. ಇವರು ಈಗ ನಮಗೆ ಈ ಕ್ಷೇತ್ರದ ಸಂಪೂರ್ಣ ಪರಿಚಯ ಹೇಗೆ ಮೂಡಿ ಬಂತು ಈ ಕ್ಷೇತ್ರ ಅಂತ ಹೇಳ್ತಾರೆ. ನಮಸ್ತೆ ಸರ್. ನಮಸ್ತೆ. ಹೇಳಿ ಸರ್. ನನ್ನ ಹೆಸರು ರಾಧಾಕೃಷ್ಣ ಮೆಂಡನ್. ನಾನು ಸುಮಾರು 29 ವರ್ಷದಿಂದ ನಾನು ಈ ಕ್ಷೇತ್ರದ ಭಕ್ತ. ಮೊನ್ನೆ ದಿವಾಕರ್ ಶೆಟ್ಟಿ ಅವರು ಈ ದೇಶದ ಆಡಳಿತ ಮುಕ್ತಸ್ಥರಾಗಿ ಇದ್ದರು. ಅವರು ಯಾವುದೇ ತೆರೆಮರೆಯಲ್ಲಿ ಇರುವುದು, ಅವ್ರದ್ದು ಸೇವಾ ಕಾರ್ಯಕ್ರಮ ಜಾಸ್ತಿ, ಅವ್ರ ಸ್ವಂತಕ್ಕೆ ಕಮ್ಮಿ, ಸಮಾಜಕ್ಕೆ ಜಾಸ್ತಿ. ಈಗ ನೀವು ನೋಡ್ತಿದ್ದೀರಲ್ಲ ವಾತಾವರಣ, ಹೌದು, ಅವ್ರದ್ದು ವ್ಯವಹಾರ ಒಂದು ಬೇರೆ ಕ್ಷೇತ್ರ. ಅವರ ಮಗ ಡಾಕ್ಟ್ರು, ಮಗಳು ಕಳೀತಾ ಇದ್ದಾರೆ, ಒಂದು ತಾಯಿ, ಒಂದು ಹಿರಿಯರಾಗಿದ್ದಾರೆ, ಮತ್ತೆ ಹೆಂಡತಿ, ಮತ್ತೆ ಅವರ ಒಂದು ಫ್ಯಾಮಿಲಿ, ಒಳ್ಳೆ ಅನ್ಯೋನ್ಯತೆ ಪ್ರೀತಿ ಇದೆ. ಈ ದೇವಸ್ಥಾನದ ಎದುರುಗಡೆನೆ ಅವರ ಮನೆ. ಸಹಸ್ರಾರು ಜನ, ಲಕ್ಷ ಜನ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ನಾನು ಈ ದೇವಸ್ಥಾನ ಆಗುವಾಗ ಶಿಲಾನ್ಯಾಸದಲ್ಲಿ ನಾನಿದ್ದೆ. ಇದೇ ಬಾಬನ ಮೂರ್ತಿ ಮಂಗಳೂರಿಂದ ಮೆರವಣಿಗೆ, ಮಂಗಳೂರಿಂದ ಸಾಧಾರಣ ಒಂದು 100, 200, 300 ಗಾಡಿಯಕ್ಕೆ ಮಿಕ್ಕಿ ಆ ಮೆರವಣಿಗೆ ಶೋಭಾಯಾತ್ರೆ ಬಂದದ್ದು. ತದನಂತರ ನಾವು ಉಡುಪಿಯಿಂದ ವೆಲ್ಕಮ್ ಮಾಡುವಾಗ ಒಂದು ಕನಿಷ್ಠ ಒಂದು 5,000 ಜನ ಎಲ್ಲಿಂದ ಕಿನ್ನಿಮುಲ್ಕಿಯಿಂದ ಇಲ್ಲಿವರೆಗೆ ಮೆರವಣಿಗೆ ಬಂದದ್ದು. ಅದೇ ಮೂರ್ತಿ. ಇದು ಮೂರ್ತಿ ಹೊರಗಿಂದ ಒಳಗೆ ತರಲಿಕ್ಕೆ ಮೇಡಮ್ ಎಷ್ಟು ಒಂದು ಈಸಿ ಬಂದಿದೆ ಅಂದ್ರೆ 3 ಟ್ರಕ್ ಬಂದಿದೆ ಸ್ಕ್ರೀನ್. ಅಂದ್ರೆ ಇದರಲ್ಲಿ ಬಂಡಿ ಮಾಡ್ಕೊಂಡು ದೂಡ್ಕೊಂಡು ಅದು ಎಷ್ಟೋ ಟನ್ ಭಾರ ಉಂಟು. ಎಷ್ಟೋ ಟನ್ ಭಾರ ಉಂಟು. ಅದು ಸುಲಭ ಇಲ್ಲ, ನೋಡ್ಲಿಕ್ಕೆ ಮಾತ್ರ ಆಗ ಅಷ್ಟ. ಅಲ್ಲಿಂದ ನಾನು ಇಷ್ಟವರೆಗೆ ಇದ್ದೆ. ನಮ್ಮ ಕ್ಲೋಸ್ ಫ್ರೆಂಡ್ ದಿವಾಕರ್ ಶೆಟ್ಟಿ ಅವರು. ಮತ್ತೆ ಇಲ್ಲಿ ಒಂದು ದೊಡ್ಡ ಟ್ರಸ್ಟ್ ಇತ್ತು. ಒಂದು ಸ್ವಾಮಿಗಳು ಇದ್ರು ಮುಂಚೆ, ಬಾಂಬೆ ಮಹಾರಾಷ್ಟ್ರದ್ದು ಸ್ವಾಮಿಗಳು ಇಲ್ಲಿದ್ರು. ಸಹಸ್ರಾರು ಜನಕ್ಕೆ ಪೂಜೆ ಆದ ಮೇಲೆ ಅವರು ವಿಭೂತಿ ಬಾಯಿಗೆ ಹಾಕಿ ನಾಮ ಹಾಕಿ ನಮಗೆ ಪ್ರಸಾದ ಕೊಡ್ತಾ ಇದ್ರು. ಆ ಸ್ವಾಮೀಜಿಗಳು ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಅವರು ತೀರಿ ಹೋದ್ರು. ಅದು ತದನಂತರ ಇದೊಂದು ಒಳ್ಳೆ ಟ್ರಸ್ಟ್ ಉಂಟು. ಮತ್ತೆ ಇದಕ್ಕೆ ದೊಡ್ಡ ಜವಾಬ್ದಾರಿ ಏನಂದ್ರೆ, ಯಾರ್ಯಾರು ಈಗ ನನ್ನಂತವರು ತುಂಬ ಸಹಸ್ರಾರು ಜನ ಬಂದರು ಅವರ ಸೇವೆ ಮಾಡ್ಕೊಂಡು ಹೋಗುದು. ಟ್ರಸ್ಟ್ ನಲ್ಲಿ, ಸಮಿತಿಯಲ್ಲಿ ಇದು ಎಂತ ಇಲ್ಲ. ಏನಿದ್ರು ದಿವಾಕರ್ ಶೆಟ್ಟಿ ಮತ್ತೆ ಅವರ ಅಕ್ಕನ ಮಕ್ಕಳು 2 ಜನ ಇದ್ದಾರೆ, ರಮೇಶ್ ಶೆಟ್ಟಿ ಮತ್ತೆ ಉಮೇಶ್ ಶೆಟ್ಟಿ ಅಂತ. ಅವರು 2 ಜನ ಎಲ್ಲ ನೋಡ್ಕೊಳ್ತಾರೆ. ಮತ್ತೆ ಇಷ್ಟವರೆಗೆ ಕೂಡ ನಾವು ಮುಂಚೆ ಏನ್ ಮಾಡಿದ್ರೆ ಅಂದ್ರೆ ಪ್ರತಿ ದಿನ ಅನ್ನ ಸಂತರ್ಪಣೆ ಇತ್ತು. ಪ್ರತಿದಿನ. ಈಗ ಪ್ರತಿ ಗುರುವಾರ ಸ್ಟಾರ್ಟ್ ಮಾಡಿದ್ವಿ. ಗುರುವಾರ ಅಂದ್ರೆ ಸುಮಾರು 2,500 ಜನ ಪ್ರತಿ ಗುರುವಾರ. 2,500 ಜನ. ಇವತ್ತು ನೋಡಿ, ಇವತ್ತು 4,000 ಜನ. 4,000 ಜನ. ನಿತ್ಯಾನಂದ ಮಂದಿರ ಕೂಡ ಉಂಟು, ಅದು ಕೂಡ ಇವರು ಅಧ್ಯಕ್ಷರಲ್ಲಿ ಉಡುಪಿ ಇತ್ತು. ಅಲಂಕಾರ ಟಾಕೀಸ್ ನಿತ್ಯಾನಂದ ಮಂದಿರ. ಆ ದೇವಸ್ಥಾನ ಕೂಡ ಕಾಜಂಗಾಡ್ನಲ್ಲಿ ದೊಡ್ಡ ಒಂದು ಸಂಸ್ಥೆ ಉಂಟು. IT BT ಅದು ಇಂಜಿನಿಯರ್ ಕಾಲೇಜ್ ಇದೆಲ್ಲ ಉಂಟು. ಅದು ಕೂಡ ಇವರ ವ್ಯವಸ್ಥೆ, ಜವಾಬ್ದಾರಿ. ಪೂಜೆ ಉಂಟು. ತುಂಬಾ ಕಡು ಬಡವರಿಗೆ ಇವರು ಸಹಾಯ ಮಾಡುದು. ಇವರು ಯಾವುದೇ ಪೇಪರ್ನಲ್ಲಿ ಬರುವುದಿಲ್ಲ. ಮನೆ ಕೊಟ್ಟಲಿಗೆ ಇವರಿಗೆ ಹಣ ಕೊಡು ಪೇಪರ್ನಲ್ಲಿ ಬರುವುದಿಲ್ಲ. ಇವರು ಮುಖತಃ ಭೇಟಿಯಾಗಿ ಅವರಿಗೆ ಹಣ ಎಲ್ಲ ಕೊಟ್ಟು ಬರ್ತಾರೆ. ಉದಾಹರಣೆ, ನನ್ನ ಅಕ್ಕನ ಮಗಳನ್ನು ಇವರು ಸ್ವಂತ ಖರ್ಚಿನಿಂದ ನನ್ನನ್ನು ಕರ್ಕೊಂಡು ಹೋಗಿ ಉತ್ತರ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅವರು ಒಂದು ದೊಡ್ಡ ಮೆಡಿಸಿನ್ ಎಲ್ಲ ಮಾಡಲಿಕ್ಕೆ ಇವರು ಪೂರ್ತಿ ಸಹಾಯ ಮಾಡಿದ್ದಾರೆ. ಮತ್ತೆ ಇವರೇ ಖರ್ಚು ನೋಡಿದ್ದಾರೆ. ಅಂಥವ್ರದ್ದು ಒಂದು ಒಳ್ಳೆ ಜನ.
ಇವರ ತಾಯಿಯೆಲ್ಲ ನೋಡಿದ್ರಲ್ಲ, ಅವರೊಂದು ದೇವರಾಗಿ, ಹೌದು, ಮಾತಾಡಿದೆ. ಅವ್ರ ದೇವರಾಗಿ ನಾವೆಲ್ಲ ಬಂದು ಫಸ್ಟಿಗೆ ಇಲ್ಲಿ ಹೋಗುದಲ್ಲ, ನಾನು ಬಂದು ಅವರಿಗೆ ಫಸ್ಟಿಗೆ ಕಾಲ ಅಡ್ಡ ಬಿದ್ದು ನೀವು ಅಲ್ಲಿದ್ದೀರಲ್ಲ, ನಾನು ಒಳಗೆ ಮತ್ತೆ ಬಂದದ್ದು. ಅದು ಈಗಲ್ಲ, ಮುಂಚಿಂದ ಮನೆಗೆ ಬಂದು ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಾಗೆ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದ ಜಿಲ್ಲಾಧ್ಯಕ್ಷರು ಉಡುಪಿ ಡಿಸ್ಟಿಕ್. ನಾನು ಕೂಡ ಬ್ಯುಸಿ ಇದ್ದೇನೆ. ಇವತ್ತು ತುಂಬಾ ಕಾರ್ಯಕ್ರಮ, ಸನಾತನದ ಕಾರ್ಯಕ್ರಮ ಅಲ್ಲಿಂಟು, ನಮ್ಮ ಜ್ಞಾನಜ್ಯೋತಿ ಭಜನಾ ಮಂದಿರ ಕಾರ್ಯಕ್ರಮ ಉಡುಪಿಯಲ್ಲಿ ಮಲ್ಪೆಯಲ್ಲಿಂಟು. ಒಂದು 4-5 ಜನ ಗುರುಸ್ವಾಮಿಗಳೇ ನಾವು ಇದು ಮಾಡ್ತೇನೆ. ಆದ್ರೂ ಕೂಡ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನು ಇಲ್ಲಿ ಇಟ್ಟುಕೊಂಡು ಒಂದು ಒಳ್ಳೆಯ ಒಂದು ಸಮಾಜಮುಖಿ ಕಾರ್ಯಕ್ರಮ ನಮ್ಮ ದೇವಕರ್ ಶೆಟ್ಟಿ ಮಾಡ್ತಾ ಇದ್ದಾರೆ. ನಿರಂತರ ಅನ್ನದಾನ ಕೇಂದ್ರ ಮಾಡ್ಬೇಕಂತ ಯೋಚನೆ ಉಂಟು. ಅದು ದೇವರು ಎಂತ ಮಾಡ್ತಾರೆ ಗೊತ್ತಿಲ್ಲ. ನೀವು ಇಷ್ಟೆಲ್ಲ ಹೇಳಿದ್ರಿ ಸರ್, ಈ ಕುಟುಂಬಕ್ಕೆ ಈ ಕ್ಷೇತ್ರ ಮಾಡ್ಲಿಕ್ಕೆ, ಈ ಕ್ಷೇತ್ರ ಆಗ್ಲಿಕ್ಕೆ ಪ್ರೇರಣೆ ಅಂತ ಸರ್? ಏನಾದ್ರೂ ಒಂದು ಘಟನೆ ಆಗಿರ್ಬೇಕು ಅಂದ್ರೆ ಅವರು ಹೇಳಲಿಕ್ಕೆ ರೆಡಿ ಇಲ್ಲ ಅವರ ಬಗ್ಗೆ. ಇಲ್ಲ ಇವರು ನಿಜವಾದ ಸಾಯಿಬಾಬನ ಭಕ್ತರು, ನಿತ್ಯಾನಂದ ಭಕ್ತರು. ಮತ್ತೆ ಅವರು ಕೃಷ್ಣ ಮಠ ಆ ದಿವಸ ಹೋಗುದು ಬಾರಿ ರೇರ್. ಟೋಟಲ್ ಅವರಿಗೆ ನಿತ್ಯಾನಂದ ಸ್ವಾಮಿಗಳು ಮತ್ತು ಸಾಯಿಬಾಬಾ. ಇವರು ಬಿಸ್ನೆಸ್ ಎಲ್ಲ ಬಾಂಬೆಯಲ್ಲಿತ್ತು. ಆಗ ಅಲ್ಲಿ ಜಾಸ್ತಿ ಇರುವುದೇ ಶಿರಡಿ ಸಾಯಿಬಾಬಾ ಮಂದಿರ. ಅದರದ್ದು ಟಚ್ ಆಗಿ ಇವರೆಲ್ಲ ಫ್ರೆಂಡ್ಶಿಪ್ ಟಚ್ ಆಗಿ ಮತ್ತೆ ಇವರ ಬಿಸ್ನೆಸ್ ಎಲ್ಲ ಡೆವಲಪ್ಮೆಂಟ್ ಆಗುವಾಗ ಇಲ್ಲಿ ಕೂಡ ಒಂದು ಮಂದಿರ ಕಟ್ಟಬೇಕಂತ ಯೋಚನೆ ಮಾಡಿ, ಇಲ್ಲಿ ಕೂಡ ಇದು ಕೂಡ ಸ್ವಂತ ಜಾಗ, ಎಷ್ಟು ಎಕರೆ ಜಾಗ ಉಂಟು. ಮತ್ತೆ ಯೋಚನೆ ಮಾಡಿ ಅದಕ್ಕೆ ಒಂದು ಟ್ರಸ್ಟ್ ಎಲ್ಲ ಮಾಡಿ, ಅದಕ್ಕೆ ಒಂದು ಸ್ವಾಮೀಜಿ ಎಲ್ಲ ಮಾಡಿ ಒಂದು ಟ್ರಸ್ಟ್ ಮಾಡಿ ದೇವಸ್ಥಾನ ಕಟ್ಟಿದ್ದು. 29 ವರ್ಷ ಆಯ್ತು, ಅದ್ದೂರಿ ಆಯ್ತು. ಮತ್ತೆ ನೀವು ನೋಡಿದ ಮಟ್ಟಿಗೆ ಎಲ್ಲಿ ಕೂಡ ಅದು ಪ್ರಚಾರ ದೃಷ್ಟಿಯಲ್ಲಿ ಇಲ್ಲ. ಹೌದೌದು, ಭಯಂಕರ. ಅವರು ಈಗ ನೋಡಿದ್ರಲ್ಲ, ಪಿಕ್ಚರ್ ಇಲ್ಲ. ಅದಕ್ಕೋಸ್ಕರ ಆಗಿ ಯೋಜನೆ ಎಲ್ಲ ತುಂಬಾ ಉಂಟು. ನಾವು ಅವರಿಗೆ ಪೂರ್ತಿ ಸಹಕಾರ ಮಾಡ್ತೇವೆ. ಮತ್ತೆ ಬಾಬನದ್ದು ಇದು ಬಂತು, ಪಾದುಕೆ. ನೀವು ಬಂದಿದ್ದೀರಲ್ಲ, 30,000 ಜನ ಬಂದಿದ್ದಾರೆ. ನೀವು ಒಂದು ಅವರ ಆಪ್ತ ಸ್ನೇಹಿತರಾಗಿ ಬರುವ ಭಕ್ತಾದಿಗಳಿಗೆ ಏನಾದ್ರೂ ಒಂದು ಸಂದೇಶ ಕೊಡ್ತೀರಾ ಈ ಕ್ಷೇತ್ರದ ಬಗ್ಗೆ? ಯಾಕಂದ್ರೆ ನೀವು ಇಲ್ಲಿ ನೋಡಿ ಮೇಡಮ್, ಇಲ್ಲಿ ನೋಡಿದ್ರ ನಿಜವಾದ ಅದು ಅವರವರ ಇದಕ್ಕೆ ಬರುದು. ಇಲ್ಲಿ ಯಾಕೆ ಬರುದಂದ್ರೆ ನಾವೆಲ್ಲ ಬನ್ನಿ ಅಂತ ಹೇಳಿದ್ ಬರ್ಲಿಲ್ಲ. ಈ ಬಾಬನಿಗೆ ಒಂದು ಗುಣ ಬಿಟ್ರೆ ಸಾಕಂತೆ. ಅವರಿಗೆ ಅವ್ರು ಮಲಗದಲ್ಲೇ ಬರ್ತದೆ ಅಂತೆ. ಅವರಿಗೆ ಒಂದು ಗುಲಾಬಿ ಕೊಡು, ನನಗೆ ಒಂದು ಹೂ ಇಟ್ಟು ಹೋಗು, ಒಂದು ತುಳಸಿ ಕೊಡಿ ಇಟ್ಟು ಹೋಗು, ನಿನ್ನ ಏನಂತ ಸಮಸ್ಯೆ. ತುಂಬಾ ಜನ ಮೇಡಮ್, ನಮ್ಗೆ ಆಶ್ಚರ್ಯ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು 1000 ಜನ ನೀವು ನೋಡಿ, ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ನೋಡಿ ಜನ ಇಲ್ಲಿ 1000 ಜನ ನುಗ್ಗಲಾಗ್ತದೆ. ಯಾಕೆ ಮೇಡಮ್ ನಾವು ಕರ್ದದ ಇಲ್ಲ, ನಾವೊಂದು ಮೆಸೇಜ್ ಉಂಟು, ವಾಟ್ಸಪ್ ಉಂಟು, ಮತ್ತೆ ಕೆಲವು ಪೇಪರ್ ಅಲ್ಲಿ ಹಾಕ್ತಿರೋ ಇಂಥ ಅದಕ್ಕೋಸ್ಕರ ಬರುದು. ಎಲ್ಲರಿಗೆ ಅವರವರ ಬಾಬಾ ಅಂದ್ರೆ ಭಯಂಕರ. ಹೌದು, ನಿಜವಾದ ಭಾವಕ. ನಮ್ಗೆ ಇಲ್ಲದ್ರೆ ನಮ್ಗೆ ಸಮಾಧಾನ ಆಗುದಿಲ್ಲ. ಇವತ್ತು ನಿನ್ನೆ ನಾವು ಯೋಚನೆ ಮಾಡಿಸಿ ಬೇಗ ಹೋಗ್ಬೇಕು, ರಪ್ಪ ಹೋಗ್ಬೇಕು, ಬಾಬನ ಪ್ರಸಾದ ತೀರ್ಥ ತಗೊಳ್ಬೇಕು, ಪ್ರಸಾದ ಹಾಕ್ಬೇಕು, ನಮ್ಗೆ ನೀವು ಖುಷಿ. ಹೌದು. ನನ್ನ ಹೆಸರು ಸುರೇಶ್ ಶೆಟ್ಟಿ ಅಂತೇಳಿ, ನಾನು ಇಲ್ಲಿ ಸ್ಥಳೀಯ. ಸುಮಾರು ಈ ಸಾಯಿಬಾಬಾ ಮಂದಿರ ಸುಮಾರು 25 ವರ್ಷದಿಂದ ಇಲ್ಲಿಗೆ ನಾವು, ಯಾಕಂದರೆ ಇಲ್ಲಿನ ಬಾಬನ ಮೂರ್ತಿ ಬರುವಾಗಲೇ ನಾವು ಜೊತೆಗೆ ಬಂದವರು. ವಿಶೇಷ ಯಾಕಂದರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮತ್ತು ವಿಶೇಷವಾದ ಇಲ್ಲಿ ಸೇವಾ ಕೈಂಕರ್ಯಗಳು ನಡೆಯುವಂಥ ಒಂದು ದೊಡ್ಡ ದೇವಸ್ಥಾನ ಅಂತ ಹೇಳಿದರೆ ಇದೇ ತೋಟದಮ್ಮನೆ ಶಿರಡಿ ಸಾಯಿಬಾಬಾ ಅಂತ. ಬೇರೆ ಎಲ್ಲ ಕಡೆ ಚಿಕ್ಕದಿದೆ. ಶಿರಡಿ ಬಿದ್ದರೆ ಇದು 2ನೇ ಶಿರಡಿ ಅಂತ ಹೇಳ್ಬೋದು. ಈಗ ಮೂಲ ಶಿರಡಿ ಮಹಾರಾಷ್ಟ್ರದಲ್ಲಿದೆ. ಇದನ್ನ ನಾವು 2ನೇ ಶಿರಡಿ ಅಂತ ಇಲ್ಲಿ ಹೇಳ್ಬೋದು. ಈ ಪೂಜೆಗಳ ಆಗುವಾಗ ನಾವು ಭಜನೆ ಮಾಡಿದ ನನಗೆ, ಯಾಕಂದ್ರೆ ಒಂದು ಮಹಾರಾಷ್ಟ್ರದಿಂದ ಕೆಲವರೆಲ್ಲ ಬಂದು ಇಲ್ಲಿ ಭಜನಾ ಸೇವೆ ಆ ಸಮಯದಲ್ಲಿ ಎಲ್ಲ ಪಾಲ್ಗೊಂಡಿದ್ವಿ. ನಾವು ಏನಂದ್ರೆ ಬಹಳ ತಡವಾಗಿದ್ದಾಗ ಇಲ್ಲೇ ಎಲ್ಲ ಒಂದು 4 ಜಾಗ ಇಲ್ಲೇ ಬಲ್ಕೊಂಡಿರ್ತಾ ಇದ್ವು. ಆವಾಗ ಅಲ್ಲಿ ನಡೆದ ಸಾಯಿಬಾಬನೇ ಒಂದು ಆ ರೂಪ ಹೋದ ಕಣ್ಣಾರೆ ಕಂಡ ಮಹಾರಾಷ್ಟ್ರದ ವ್ಯಕ್ತಿಗೂ ಕೂಡ ಇದ್ದಾರೆ. ಮತ್ತೆ ನನಗೆ ಇಲ್ಲಿ ಮತ್ತೆ ಆ ಭೋಜನ ಶಾಲೆ ಹತ್ರ ಒಂದು ಕೆಮ್ಮಿದ ಒಂದು ಶಬ್ದ, ಯಾಕೆ ಯಾರೋ ಒಂದು ಕೋಲು ಹಿಡಿದುಕೊಂಡು ಒಂದು ಪ್ರಾಯದ ಜನ ಮುದುಕರಾಗಿ ಸೇಮ್ ಸಾಯಿಬಾಬನದ್ದು ಒಂದು ಪಾಸಾದದ್ದು. ಇದು ಸಾಧಾರಣ ಒಂದು 25 ವರ್ಷದ ಹಿಂದಿನ ಒಂದು ಘಟನೆ ಇದು. ಆಮೇಲೆ ಆರೋಗ್ಯದ ವಿಚಾರವಾಗಿ ನೋಡ್ಲಿಕ್ಕೆ ಈಗ ನಾನೇ ನನಗೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇತ್ತು. ಇಲ್ಲಿನ ಪ್ರಸಾದವನ್ನ ಇಲ್ಲಿಯ ಮುಖ್ಯ ಅಲ್ಲಿ ಹೇಳಿದ್ರು, ನೀನು ಪ್ರಸಾದ ತಗೋ, ಏನೋ ಆಗದಲ್ಲಿ ಇದರಲ್ಲಿ ಆಗ್ತದೆ. ಯಾಕಂದ್ರೆ ನನ್ನದು ಆಪರೇಷನ್ ಇಲ್ಲದೆ ಡಾಕ್ಟರ್ ಆಪರೇಷನ್ ಮಾಡ್ಬೇಕು, ಕಿಡ್ನಿ ಸ್ಟೋನ್ಗೆ ಆಪರೇಷನ್ ಮಾಡ್ಬೇಕು ಹೇಳಿದ್ರು. ಆ ಸಂದರ್ಭದಲ್ಲಿ ನನ್ನ ನಂಬಿಕೆ ಇಲ್ಲಿನ ಇದರ ಮೇಲೆ ನಂಬಿಕೆ ಇಟ್ಟು ಆ ಪ್ರಸಾದವನ್ನ ನಾನೇ ಮಾಡಿದೆ. ಬೇರೆ ಯಾರದ್ದು ಉದಾಹರಣೆ ನನ್ನದು ಹೇಳ್ತಾ ಇದ್ದೇನೆ. ನನ್ನ ಕಿಡ್ನಿ ಸ್ಟೋನ್ ಪಾಸ್ ಆಗಿದೆ. ಅದೊಂದು ವಿಶೇಷ ಇಲ್ಲೇ ಪವಾಡ, ಯಾಕಂದ್ರೆ ನಂಬಿಕೆ ಮೂಲ. ಹೌದು.
ಎನ್ನ ಪುದರ ಯಾದವ ಮೀನ್ ಪಂಡದು ಎಂಕಲ್ ಒಂಜಿ 7 ವರ್ಷ ನಿಂಚಿಲ ಈ ದೇವಸ್ಥಾನ ಬರೋದಿಲ್ಲ ಅಂಚನೆ ಎಂಕಲ ಕಾರ್ಯ ಪುನಃ ಸಿದ್ಧಿ ಆಗೊಂದುಂಟು ಹೊರ ಡೌನ್ ಹೊರಂದ ಏರುಪೇರು ಉಪ್ಪುಂಡೆ ಸಾಮಾನ್ಯ ಒಂದು ಏರುಪೇರು ಉಪ್ಪುನ ಅಂಚ ಎಂಕಲ್ ಇದೇ ದೇವಸ್ಥಾನ ಬತ್ತಿನ ಅಂಚಿಡ್ದು ಎಂಕಲಿಗೆ ಇಂಪ್ರೂವ್ಮೆಂಟ್ ಉಲ್ಲ ಎಂಕಲ್ ಸಾಯಿಬಾಬಾ ದೇವರ ಮಸ್ತ್ ಅನುಗ್ರಹ ಉಂಟು ಅಂಚ ಎಂಕಲಿಗೆ ಸಾಯಿಬಾಬಾ ದೇವರ ಯಾಪಲ ಎಂಕಲ ಪೋಯಿನಲ್ಪ ಎಂಕಲ ಸಂಪಾದನೆ ಕೊರ್ದು ಎಂಕಲನೆ ಉತ್ತರೋತ್ತರ ಅಭಿವೃದ್ಧಿ ಮಲ್ತೊಂದುಲ್ಲೇರು. ನಿಮ್ಮ ಹೆಸರು ಮತ್ತೆ ಪ್ಲೇಸ್ ಏನು? ನನ್ನ ಹೆಸರು ಪ್ರಮೀಳಾ ಅಂತ. ನಾವು ಶಾಸ್ತಾನದಿಂದ. ನಾನು ಇಲ್ಲಿ 1-2 ವರ್ಷದ ಒಳಗೆ ಶುರು ಮಾಡಿದ್ದೆ. ನವರಾತ್ರಿಯಿಂದ ಸ್ಟಾರ್ಟ್ ಮಾಡಿದ್ದೆ. 9 ದಿನ ನವರಾತ್ರಿ ಪೂಜೆ ಮಾಡಿ ಮನೆಯಿಂದ ರಾಯರ ಪೂಜೆ ಮಾಡಿ ದೇವಿ ಪೂಜೆ ಮಾಡಿ ಮನೆಯಿಂದ ಇಲ್ಲಿಗೆ ಬಂದಿದ್ದೆ. ಇಲ್ಲಿ ಬಂದಾಗ ರಾಯರ ಪೂಜೆ ಕೈ ಮುಗ್ದೆಲ್ಲ ಸುತ್ತು ತಿರುಗುವಾಗ ಫಸ್ಟ್ ಸ್ಟಾರ್ಟಿಂಗ್ ನಂಗೆ ಅದ ಅನುಭವ ಅಂದ್ರೆ ರಾಯರದ ತಲೆಯಿಂದ ಒಂದು ಗುಲಾಬಿ ಹೂವು ಬಿತ್ತ. ನನಗೆ ಅದು ತುಂಬಾ ಖುಷಿ ಆಯ್ತು. ರಾಯರು ನೋಡ್ಬೇಕಂತ ಎನ್ಸಿ ಬಂದಿದ್ದೆ. ತುಂಬಾ ಇಷ್ಟ ಆಯ್ತು. ಅಂದ್ರೆ 9 ದಿನ ನಾನು ವ್ರತ ಮಾಡಿ ಬಂದಿದ್ದೆ. ಅವತ್ತು ಲಾಸ್ಟ್ ದಿನ ಬಂದದ್ದು ಅಮ್ಮನವರ ದರ್ಶನ ಮಾಡಿ ಇಲ್ಲಿಗೆ ಬಂದಿದ್ದೆ. ನಂಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ರಾಯರ ತಲೆಯಿಂದ ಒಂದು ಬೃಂದಾವನದಿಂದ ಒಂದು ಗುಲಾಬಿ ಹೂ ಬೀಳೋದಂದ್ರೆ ತುಂಬಾ ಮಿರಾಕಲ್ ಅಲ್ಲ ಅದು ನಂಗೆ ತುಂಬಾ ಇಷ್ಟ ಆದಂತ ಇಲ್ಲಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ವೀಕ್ಷಕರೇ, ನಾನು ಇವತ್ತು ಸಾಯಿಬಾಬಾ ಮಂದಿರದ ಮಹಿಳಾ ಸದಸ್ಯರು ಅಂದ್ರೆ ಇಲ್ಲಿ ಸೇವಾ ಸಮಿತಿಯ ಮಹಿಳಾ ಸದಸ್ಯರೊಟ್ಟಿಗೆ ನಿಂತಿದ್ದೇನೆ. ಅವರ ಅನುಭವ, ಅವರು ಇಲ್ಲಿ ಮಾಡುವ ಎಲ್ಲ ಸೇವೆಗಳ ಬಗ್ಗೆ ಕೇಳುವ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಪರಿಚಯ ಹೇಳಿ. ನನ್ನ ಹೆಸರು ಇಂದಿರಾ ಅಂತ ಹೇಳಿ. ನಾನು ಇಲ್ಲಿಂದ 9 ವರ್ಷದಿಂದ ಸೇವೆ ಮಾಡ್ತಾ ಇದ್ದೇನೆ. ಇದರಲ್ಲಿ ಬೆಳಿಗ್ಗೆ ಪ್ರತಿ ಗುರುವಾರ ದಿನ ವಿಶೇಷವಾಗಿ ಬಾಬನ ಪೂಜೆ ನಡೀತಾ ಇರ್ತದೆ. ಇಲ್ಲಿ ಮತ್ತೆ ಬೆಳಿಗ್ಗೆ ಪ್ರಸಾದ ಕಟ್ಟುವುದರಿಂದ ಹಿಡಿದು ಸಂಜೆ ಊಟದವರೆಗೂ ಸೇವೆ ಮಾಡ್ತಾ ಇರ್ತದೆ ನಾವು ಒಳ್ಳೆದಿಂದ. ನನ್ನ ಅನುಭವದ ಪ್ರಕಾರ ಇಲ್ಲಿ ನಾನು ಬಂದು 9 ವರ್ಷ ಆಗಿದೆ. ಆದ್ರೆ ನನ್ನ 5 ವರ್ಷದ ಹಿಂದೆ ನಾನು ತುಂಬಾ ಕಷ್ಟದಲ್ಲಿದ್ದೆ. ಫ್ಯಾಮಿಲಿ ಪ್ರಾಬ್ಲಮ್ ಅಥವಾ ಹಣಕಾಸಿನ ವಿಷಯದಾಗ ತುಂಬಾ ಪ್ರಾಬ್ಲಮ್ ಇದೆ. ಇಲ್ಲಿ ಸೇವೆ ಮಾಡ್ಲಿಕ್ಕೆ ಬಂದು ಸ್ಟಾರ್ಟ್ ಆಗಿಂದ ನನ್ನ ಎಲ್ಲಾ ಪ್ರಾಬ್ಲಮ್ ಅನ್ನ ಶಿರಡಿ ಸಾಯಿಬಾಬಾ ನಂಗೆ ಇದು ಮಾಡಿ ಕೊಟ್ಟಿದ್ದಾನೆ. ಹಾಗಾಗಿ ನಂಗೆ ಸೇವೆ ಮಾಡೋದ್ರಲ್ಲಿ ಯಾವ ರೀತಿಯ ಪ್ರಾಬ್ಲಮ್ ಏನು ಇಷ್ಟುವರೆಗೆ ತೊಂದರೆ ಕೊಡ್ಲಿಲ್ಲ. ಹಾಗೆ ಮುಂದಕ್ಕೆ ಅದೇ ರೀತಿಯಲ್ಲಿ ಹೋಗ್ಲಿ ಅಂತ ನಾನು ಬಾಬನಲ್ಲಿ ಬೇಡ್ಕೊಳ್ಳೋದಷ್ಟೇ. ನನಗೆ ಸುಖ, ಶಾಂತಿ, ನೆಮ್ಮದಿ ಇಷ್ಟು ಸಿಕ್ಕಿದ್ರೆ ಸಾಕು ಅಂತೇಳಿ. ಕೈಕಾಲು ಸುಖ, ಆರೋಗ್ಯ ಇಷ್ಟು ಸಿಕ್ಕಿದ್ರೆ ಬಾಬನ ಸೇವೆಯನ್ನು ನಿರಂತರ ಮಾಡುವ ಆಸೆ ನನ್ಗಿದೆ. ಆ ದೇವರು ಒದಗಿಸಿಕೊಟ್ರೆ ನಾನು ಖಂಡಿತವಾಗಿ ಅದನ್ನು ಬಾವರು ಮಾಡಿಕೊಡ್ಬೇಕು. ಹೌದು, ಅದಕ್ಕೆ ನನ್ನ ಹೆಸರು ಸಂಧ್ಯಾ ಅಂತ. ನಾನೊಂದು 5 ವರ್ಷ ಆಗ್ತಾ ಬಂತು ಇಲ್ಲಿ ಬಂದು. ನಾನೊಂದು ಬೆಳಿಗ್ಗೆ 10 ಗಂಟೆಗೆ ಬರ್ತೇನೆ, ಸಂಜೆ 4-4:15 ತನಕ ಇರ್ತೇವೆ. ಬೆಳಿಗ್ಗೆ ನಮ್ದು ಪ್ರಸಾದ ಪ್ಯಾಕಿಂಗ್, ಆಮೇಲೆ ಮಧ್ಯಾಹ್ನ ಮೇಲೆ ಊಟದೆಲ್ಲ ನಾವು ರೆಡಿ ಮಾಡುದು. ಮತ್ತೆ ಸಂಜೆ ನಾವು ಪ್ಲೇಟ್ ಎಲ್ಲ ಕ್ಲೀನ್ ಮಾಡಿರ್ತಾರೆ, ಅದನ್ನೆಲ್ಲ ಒರೆಸಿ ನಾವು ಇಟ್ಟ ಮೇಲೆ ಲಾಸ್ಟ್ ನಾವು ಹೋಗೋದು 4:15 ಹೊತ್ತಿಗೆ. ನೀವು ಹೇಗೆ ಅಂದ್ರೆ ಪ್ರತಿ ಗುರುವಾರ ಬರುವವರ? ಎವ್ರಿ ಗುರುವಾರ ಬರ್ತೇವೆ. ಮತ್ತೆ ಏನಾದ್ರೂ ವಿಶೇಷ ದಿನ ಇದ್ರೆ ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ಇಲ್ಲಿ ಇರ್ತೇವೆ. ಇಲ್ಲಿ ಸೇವೆ ಮಾಡ್ತೇವೆ. ಅನುಭವ ಏನಾದ್ರೂ ಹಂಚ್ಕೊಳ್ತೀರಾ? ಅನುಭವ ನಂಗೆ ಇಲ್ಲಿ ಬಂದ ಮೇಲೆ ತುಂಬಾ ಶಾಂತಿ, ಮನಃಶಾಂತಿ, ಒಂಥರ ಮನಸ್ಸೆಲ್ಲ ಕಿರಿಕಿರಿತ್ತು. ಇಲ್ಲಿ ಬಂದಂತ ಸಮಾಧಾನ, ಮಕ್ಕಳ ಹಸ್ಬೆಂಡ್ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ಎಲ್ಲ ಒಳ್ಳೆ ಆಗಿದೆ. ಹಾಗಾಗಿ ನಮ್ಗೆ ಇದ್ದದ್ದೇ ಅದೊಂದು ನಾವು ದೇವರ ಹತ್ರ ಪ್ರೇ ಮಾಡೋದೇ, ನಮ್ಮ ಹಸ್ಬೆಂಡ್ಗೆ ಒಳ್ಳೆ ಆಗ್ಲಿ, ಮಕ್ಕಳಿಗೆ ಒಳ್ಳೆ ಆಗ್ಲಿ, ನಮ್ಮ ಕಣ್ಣೆದ್ರು ನಾವು ಅದಕ್ಕೋಸ್ಕರ ನಮ್ಮ ಲೈಫಲ್ಲಿ ಎಷ್ಟು ಜನಕ್ಕೆ ಆಗ್ತದೆ ಅಷ್ಟರವರೆಗೆ ನಾವು ಸೇವೆ ಮಾಡುವ ಅಂತ ಎನ್ಸಿ ಬಂದಿದೆ ಬಾಬಾ ಹತ್ರ. ಬಾಬಾ ಎಷ್ಟು ಜನಕ ಇರ್ತಾರೆ ನೋಡ್ಬೇಕು. ಕೈ ಬಿಡ್ಲಿಲ್ಲ? ಇಲ್ಲ, ಕೈ ಬಿಡ್ಲಿಲ್ಲಪ್ಪ. ನಾವು ಬಾಬಾನ ನಂಬ್ಕೊಂಡೇ ಇದ್ದೇವೆ ಇಲ್ಲ ಇಷ್ಟರವರೆಗೆ. ಕಳೆದ 29 ವರ್ಷಗಳಿಂದ ಶಿರಡಿ ಸಾಯಿಬಾಬರ ಮಂದಿರವನ್ನು ಕಟ್ಟಿ ಅಲ್ಲಿ ಸಾಯಿಬಾಬರನ್ನು ಆರಾಧಿಸುತ್ತಾ ಬರುತ್ತಿದ್ದಾರೆ ಶ್ರೀಯುತ ಉಡುಪಿಯ ದಿವಾಕರ್ ಶೆಟ್ಟಿಯವರು. ಇಲ್ಲಿ ಭಕ್ತರು ಸಾಯಿಬಾಬರ ದರ್ಶನ ಪಡೆದು ತಮ್ಮ ಕಷ್ಟವನ್ನು ನೀಗಿಸಿಕೊಂಡು ತಾವು ಕೃತಾರ್ಥರಾದೆವು ಎಂಬ ಭಾವದಿಂದ ತೆರಳುತ್ತಾರೆ. ಇದು ಇಲ್ಲಿಯ ವೈಶಿಷ್ಟ್ಯ. ಇಲ್ಲಿಯ ವಿಶೇಷವೇನೆಂದರೆ ಅರ್ಧ ಗಂಟೆಯ ಆರತಿ ಪೂಜೆ. ಜನರು ಇಲ್ಲಿ ಭಕ್ತಿ ಭಾವದಿಂದ ತನ್ಮಯತೆಯಿಂದ ದೇವರನ್ನು ಸ್ತುತಿಸಿ ಹಾಡಿ ಪೂಜಿಸುತ್ತಾರೆ. ಇಲ್ಲಿ ಮಧ್ಯಾಹ್ನದ ಅನ್ನ ಸಂತರ್ಪಣೆಯೂ ನಡೆಯುತ್ತದೆ. ನಿನ್ನೆ ಗುರು ಪೂರ್ಣಿಮೆ ಅಂಚೊಂದು ಕೈ ಮುಗಿದ ಪೋಕ ಬಂದು ಇದನ್ನು ತೂಯೆ ಮತ್ತೆ ಪ್ರಾಯದಾರ ಒಂದು ಅನುಭವದಾರ ಪಾತ್ರದ ಪಂದಾಂಡ ಬೊಂಬಾಯಿದೆಲ್ಲ ತಿರುಗಿ ಗೊತ್ತೆ. ನಮ್ಮ ಮಗನಿಗೂ ಬಾರಿ, ಮಗನಿಗೂ ಬಾರಿ ತಿಂಗಳಿಗೆ ತಿರುಗಿ ಹೋಗ್ತು ಬೊಂಬಾಯಿ. 29 ಮಸ್ತ್ ಪೊರ್ಲುಂಡು ದೇವಸ್ಥಾನ, ಖುಷಿ ಆಪುಂಡು. ಅದಲ್ಲೇ ಅದು ಮಲ್ಪಂ ಪೋಯಿ ಅದೇ
ಇನ್ನು ಪುದರ್ ಹಾ ಹಾ ಓಕೆ ಮುಲ್ಪನಿ ಉಪ್ಪುನು ಇಲ್ಲತ್ತೆ ಮೂಲತೆ ಮೂಲೆ ಹಾ. ದೇವಸ್ಥಾನ ಮತ್ತೆ ಒಡಿಲ್ದೆಲ್ಲ ಹಾ 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 ಓಕೆ 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 ನಿತ್ಯ ಬರ್ಪಾರೆ ಮುಲ್ಪೈರು ಇಷ್ಟ ಬರ್ತಿದ್ದಮ್ಮ ನಿತ್ಯ ನಾನು 5 ಗಂಟೆಲ್ಲ ಹಾಕಿದ್ದು ನೀರು ಹಾ 15 ವರ್ಷ ಬತ್ತ ಹಾ ವಿಷ ಆಗುಜಮ್ಮ ಕರೆಕ್ಟ್ ಇನ್ನು ವಿಶೇಷ ಪಂದು ಬರ್ತೀನಿ ನಾನು ರಾಮನವಮಿಗೆ ಹೋದ ಹಾ. ದಸರಾ ದೇವ್ರಲ್ಲ ಜನ ಹೋದು ಹಾ ಇಷ್ಟ ನರ್ಗುಂಡು ಬಸ್ಸಾಡು ಎಂಪತ್ತರು ಮಾಡು ನನ್ನಲ್ಲ ದೇವರುಳ್ಳ ಅತೆ ಆರೋಗ್ಯ ಬೋಡು ಅತೆ ಹಾ ಗೊತ್ತಾಗ್ತದೆ ನಮಗೆ ಕರೆಕ್ಟ್ ಕರೆಕ್ಟ್ ದೇವರ ನಡಪವರ ಅತೆ ಅಂದ ಅಂದ ಅಂದಿ ಖುಷಿ ಅಂದ್ರೆ ಪಾತ್ರ ಇರ್ತಾರೆ ಒಂದು ಬಚ್ಚಕಿನೇ ಒಂದು ಎದುರುಡು ಸಿಕ್ಕಿರತ್ತೆ ಖುಷಿ ಅಂದ್ರೆ ಇದನ್ನ ಒಂದು ಆಶೀರ್ವಾದ ಅವೇ ಯಾನ್ ಅಂಬಾಗಿಲು ಅಂದ ಆರೋಗ್ಯ ಆಯುಷ್ಯ ದೇವರು ಕೂಡ ಇರೋ ಕೊರು ಅವೇ ಅಯ್ಯೋ ಅಂಚೆ ಪಾತಾರೆ ಅಲ್ಲಿ ದೇವರನ್ನ ಸನ್ನಿಧಾನ ಲೆಪ್ಪನಡತೆ ಕರೆಕ್ಟ್ ಅತ್ತೆ ದೇವಾಲಯದ ಎಡಬದಿಯಲ್ಲಿ ನಿತ್ಯಾನಂದ ಸ್ವಾಮಿಗಳ ಮಂದಿರವೂ ಇದೆ. ಇಲ್ಲಿಯೂ ಸಹ ನಿತ್ಯ ಸ್ವಾಮಿಗಳ ಆರಾಧನೆ ನಡೆಯುತ್ತದೆ. ಹಾಗೆಯೇ ದೇವಾಲಯದ ಬಲಬದಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಂದಿರ ಇದೆ. ಇಲ್ಲಿ ರಾಯರ ಆರಾಧನೆ ನಡೆಯುತ್ತದೆ. ಇವರು ಸಹ ಪವಾಡ ಪುರುಷರು, ಶ್ರೀರಾಮನ ಇನ್ನೊಂದು ಅವತಾರವೆಂದು ಹೇಳುತ್ತಾರೆ. ಪಕ್ಕದಲ್ಲಿ ನಾಗಬನವೂ ಇದೆ. ಇಲ್ಲಿಯೂ ಸಹ ಅಭಿಷೇಕ, ಪೂಜೆ, ಆರಾಧನೆ ನಡೆಯುತ್ತದೆ. ಇಲ್ಲಿ ಭಕ್ತ ಜನ ಗುರುವಾರದಂದು ಹೆಚ್ಚು ಬಂದು ತಮ್ಮ ಜನ್ಮ ಸಾರ್ಥಕವಾಯಿತು ಎಂದು ಭಾವಿಸುತ್ತಾರೆ. ಪವಾಡ ಪುರುಷರಾದ ಶ್ರೀ ಶಿರಡಿ ಸಾಯಿಬಾಬಾ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಾಗೂ ಶ್ರೀ ನಿತ್ಯಾನಂದ ಸ್ವಾಮಿಗಳ ಕೂಡುವಿಕೆ ಇರುವುದು ಇಲ್ಲಿಯ ಒಂದು ವಿಶೇಷ. ನೀವು ಇಲ್ಲಿ ಬಂದು ಭೇಟಿ ಕೊಟ್ಟು ಕೃತಾರ್ಥರಾಗಿ. ಸೊ ವೀಕ್ಷಕರೇ, ನೀವು ನೋಡಿದ್ರಿ ನಮ್ಮ ಶಿರಡಿ ಸಾಯಿಬಾಬಾನ ಮಂದಿರ ಇಲ್ಲಿ ಕೊಡಗೂರಲ್ಲಿ ನಾನೇನು ಬಂದಿದ್ದೇನೆ ಇವತ್ತು. ನೋಡಿ, ನಾನು ಶಿರಡಿಗೆ ಯಾವತ್ತೂ ಹೋಗೇ ಇಲ್ಲ. ಶಿರಡಿಗೆ ಯಾರಿಗೆ ಹೋಗಲಿಕ್ಕೆ ಆಗೋದಿಲ್ವೋ ಅವರು ಇಲ್ಲೇ ಬಂದು ಬಾಬರ ದರ್ಶನ ಮಾಡ್ತಾರೆ ಅಂತ. ಸೊ ಇಲ್ಲಿ ಒಂದೊಂದು ಜನರ ಒಂದು ಮಾತು ಕೇಳುವಾಗ ಎಲ್ಲರೂ ಭಾವುಕರಾಗ್ತಾರೆ. ಅಂದರೆ ಎಲ್ಲರಿಗೂ ಆ ಒಂದು ಅನುಭವ ಆಗಿದೆ, ಬಾಬರ ಒಂದು ಅನುಗ್ರಹ ಅವರಿಗೆ ಸಿಕ್ಕಿದ್ದು ಅವರು ವಿವರಿಸ್ತಾರೆ. ಹೀಗೆ ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಇವತ್ತು ಗುರುಪೂರ್ಣಿಮೆ, ತುಂಬ ವಿಶೇಷವಾದ ದಿನ. ತುಂಬ ಜನ ಬರ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೇನೆ, ಆವಾಗದಿಂದ ನಾನು ಬೇಗ ಬಂದಿದ್ದೆ, ಅಷ್ಟು ಜನ ಇರಲಿಲ್ಲ. ಇನ್ನೂ ಸಹ ಜನ ಬರ್ತಿದ್ದಾರೆ. ಇವರು ಹೇಳಿದ ಹಾಗೆ ಸಾಧಾರಣ 4,000 ಜನ ಇವತ್ತು ಒಟ್ಟಾಗ್ತಾರೆ ಇಲ್ಲಿ. ಆಗಲಿ ಇದೇ ಥರ ಕ್ಷೇತ್ರ ಬೆಳಗೋದಂದ್ರೆ ಇದೇ ಥರ ಅಲ್ವಾ? ಸೊ ಬರುವಾಗ ಖುಷಿ ಆಗ್ತದೆ ಒಂದು ಕ್ಷೇತ್ರದ ಒಂದು ವಿಡಿಯೋ ಮಾಡಬೇಕಾದ್ರೆ. ಇದೇ ರೀತಿ ಈ ಕ್ಷೇತ್ರಕ್ಕೆ ಸಹಸ್ರ ಜನ ಬರಲಿ, ಈ ಕ್ಷೇತ್ರ ಮತ್ತೆ ಬೆಳಗಲಿ, ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಯಾರಿಗೆಲ್ಲ ಶಿರಡಿಗೆ ಹೋಗಲಿಕ್ಕೆ ಆಗೋದಿಲ್ವೋ ಅವರೆಲ್ಲ ಇಲ್ಲಿ ಬರೋ ಹಾಗೆ ಆಗಲಿ ಅಂತ ಹೇಳ್ತಾ ನಾನು ನನ್ನ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿಮಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಅನಿಸಿದ್ರೆ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ನಾನು ಇನ್ನಷ್ಟು ಪುಣ್ಯಕ್ಷೇತ್ರಗಳಿಗೆ ಹೋಗಿ ವಿಡಿಯೋ ಮಾಡುವ ಹಾಗೆ ಆ ದೇವರು ನನಗೆ ಅನುಗ್ರಹಿಸಬೇಕು. ಸೊ ಒಂದು ಮಾತು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನಾನು ಇವತ್ತು ಇಲ್ಲಿ ಸಾಯಿಬಾಬಾ ಮಂದಿರ ಕೊಡವರಿಗೆ ಏನು ಬಂದಿದ್ದೇನೆ, ಇವರೇನು ನನ್ನನ್ನು ಕರೀಲಿಲ್ಲ ಬನ್ನಿ ಅಂತ ಹೇಳಿ. ಅದರ ಹಿಂದೆ ಒಂದು ವಿಷಯ ಇದೆ. ಇಲ್ಲಿಯ ಟ್ರಸ್ಟಿ ಯಾರಿದ್ದಾರೆ, ದಿವಾಕರ್ ಶೆಟ್ರು, ಅವರು ಸೀನಿಗೆ ಬರೋದಿಲ್ಲ, ಪಿಕ್ಚರಿಗೆ ಬರೋದಿಲ್ಲ. ಅಂದರೆ ಆದಷ್ಟು ಎಲೆಯ ಮರೆಯ ಕಾಯಿಯಾಗಿ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಸೊ ನಾನಿಲ್ಲಿ ಬಂದದಕ್ಕೆ ನನಗೆ ಒಂದು ವಿಡಿಯೋ ಮಾಡಲಿಕ್ಕೆ ಅವಕಾಶ ಆಯಿತು. ಹಾಗೆ ನಿಮ್ಮಲ್ಲಿ ಸಹ ಬೇಕಾದಷ್ಟು ಕ್ಷೇತ್ರಗಳಿರ್ಬೋದು, ವಿಷಯಗಳಿರ್ಬೋದು, ಎಲೆಯ ಮರೆಯ ಕಾಯಿಯಾಗಿರುವಂಥದ್ದನ್ನು ಒಂದು ಲೈಟ್ಗೆ ತರುವಂತೆ ನನ್ನ ಚಾನಲ್ನ ಒಂದು ಮುಖ್ಯ ಉದ್ದೇಶ. ಸೊ ನಿಮಗೆ ನಾನು ಬಂದು ವಿಡಿಯೋ ಮಾಡಬೇಕು, ನಿಮ್ಮ ಬಗ್ಗೆ, ನಿಮ್ಮ ವಿಷಯಗಳ ಬಗ್ಗೆ ವಿಡಿಯೋ ಮಾಡಿ 4 ಜನರಿಗೆ ತಲುಪಿಸ್ಬೇಕು ಅಂತ ನಿಮಗೆ ಇಷ್ಟ ಇದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಸಂಪರ್ಕಿಸಿ. ನನ್ನ ಚಾನಲಲ್ಲಿ ನಾನು ನಂಬರ್ ಹಾಕ್ತೇನೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ಸಂಪರ್ಕಿಸಿ, ನಾನು ಬಂದು ವಿಡಿಯೋ ಮಾಡ್ತೇನೆ. ಓಕೆ, ಧನ್ಯವಾದಗಳು.